ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಸೆಪ್ಟೆಂಬರ್ ತಿಂಗಳ 6ನೇ ತಾರೀಕಿನ ಶುಕ್ರವಾರದ ದೇವರ ವಾಕ್ಯವು ದೂತರುಗಳ ಆರೋಹಣ. ಇದಲ್ಲದೆ ಅವನಿಗೆ, ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಪರಲೋಕವು ತೆರೆದಿರುವುದನ್ನು, ಮನುಷ್ಯಕುಮಾರನ ಮೇಲೆ ದೇವದೂತರು ಏರಿ ಹೋಗುತ್ತಾ ಇಳಿದು ಬರುತ್ತಾ ಇರುವುದನ್ನು ನೋಡುವಿರಿ ಎಂದು ಹೇಳಿದನು. ಯೋಹಾನ 1:51. ಯಾಕೋಬನ ಕನಸಿನಲ್ಲಿ ದೂತರು ನಿಚ್ಚಿನ ಮೇಲೆ ಏರುವುದು ಮತ್ತು ಇಳಿಯುವುದು ಕಂಡುಬಂದಿತು. ಅವನು ದೂತನನ್ನು ಮಾತ್ರ ನೋಡುತ್ತಿದ್ದನು ಮತ್ತು ಮನುಷ್ಯರಲ್ಲ, ಏಕೆಂದರೆ ಪಾಪವು ಮನುಷ್ಯನನ್ನು ದೇವರಿಂದ ಬೇರ್ಪಡಿಸಿದೆ ಮತ್ತು ಅವನು ದೇವರೊಂದಿಗೆ ಸಂಬಂಧ ಹೊಂದಲು ಸಾಧ್ಯವಾಗಲಿಲ್ಲ ಅಥವಾ ಅವನೊಂದಿಗೆ ಅನ್ಯೋನ್ಯತೆಯಿಂದ ಸಂತೋಷ ಪಡಲಿಲ್ಲ. ನಾವು ಯೋಹಾನ 3:13 ಓದುತ್ತೇವೆ, ಪರಲೋಕದಿಂದ ಇಳಿದು ಬಂದವನೇ, ಅಂದರೆ ಮನುಷ್ಯಕುಮಾರನೇ ಹೊರತು ಮತ್ತಾರು ಪರಲೋಕಕ್ಕೆ ಏರಿ ಹೋದವರಲ್ಲ. ಕಲ್ವಾರಿ ಶಿಲುಬೆಯೇ ಆ ಏಣಿ, ಮತ್ತು ಆ ಏಣಿಯ ಮೂಲಕ ನಾವು ಸ್ವರ್ಗಕ್ಕೆ ಏರಬಹುದು. ಸ್ವರ್ಗ ಮತ್ತು ಭೂಮಿಯ ನಡುವಿನ ಶಿಲುಬೆಯಲ್ಲಿ ತನ್ನ ಜೀವವನ್ನು ನೀಡುವ ಮೂಲಕ ನಾವು ಸ್ವರ್ಗಕ್ಕೆ ಏರುವ ಮಾರ್ಗ, ಬಾಗಿಲು ಮತ್ತು ಏಣಿಯಾಗಿ ಯೇಸು ತನ್ನನ್ನು ತಾನೇ ಅರ್ಪಿಸಿಕೊಂಡನು. ಹೌದು, ಆತನೇ ಭೂಲೋಕದಲ್ಲಿರುವವರನ್ನು ಆಕಾಶದ ನಕ್ಷತ್ರಗಳಂತೆ ಹೊಳೆಯುವಂತೆ ಮಾಡುತ್ತಾನೆ. ನಿಮ್ಮ ಜೀವನದ ಉನ್ನತವಾದ ಏಣಿಯಾದ ಶಿಲುಬೆಯನ್ನು ನೋಡಿ. ಕರ್ತನಾದ ಯೇಸುವಿನ ಗಾಯಗಳು ಆ ಏಣಿಯ ಮೆಟ್ಟಲುಗಳಂತಿವೆ. ಅದು ನಮ್ಮನ್ನು ಸ್ವರ್ಗಕ್ಕೆ ಕರೆದೊಯ್ಯುತ್ತದೆ. ಶಿಲುಬೆಯ ಮೂಲಕ ಹೊರತುಪಡಿಸಿ ನಾವು ಎಂದಿಗೂ ಸ್ವರ್ಗಕ್ಕೆ ಹೋಗಲು ಸಾಧ್ಯವಿಲ್ಲ. ಕರ್ತನಾದ ಯೇಸು ಅವನಿಗೆ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ಬಳಿಗೆ ಬರುವುದಿಲ್ಲ. ಯೋಹಾನ 14:6. ಅವನ ಸಂಕಟ ಮತ್ತು ಶಿಲುಬೆಯ ಮರಣದ ನಂತರ ಅನೇಕ ಜನರು ಸ್ವರ್ಗಕ್ಕೆ ಏರಿದರು. ಅಪೊಸ್ತಲನಾದ ಪೌಲನು ಬರೆಯುತ್ತಾನೆ, ಇದಾದ ಮೇಲೆ ಪರಲೋಕದಲ್ಲಿ ದೊಡ್ಡ ಗುಂಪಿನ ಮಹಾಶಬ್ದವೋ ಎಂಬಂತೆ ಒಂದು ಶಬ್ದವನ್ನು ಕೇಳಿದನು. ಅವರು, ಹಲ್ಲೆಲೂಯ, ಜಯವೂ ಪ್ರಭಾವವೂ ಶಕ್ತಿಯೂ ನಮ್ಮ ದೇವರಲ್ಲಿ ಉಂಟು. ಪ್ರಕಟಣೆ 19:1. ಹೌದು, ಕರ್ತನಾದ ಯೇಸು ತನ್ನನ್ನು ಶಿಲುಬೆಯ ಮೇಲೆ ಒಪ್ಪಿಸಿದ ನಂತರವೇ ಜನರು ದೊಡ್ಡದಾಗಿ ಸ್ವರ್ಗವನ್ನು ಪ್ರವೇಶಿಸಲು ಪ್ರಾರಂಭಿಸಿದರು. ಸಂಖ್ಯೆಗಳು ನಮ್ಮ ಪಾಪಗಳ ಪರಿಹಾರಕ್ಕಾಗಿ ಕರ್ತನಾದ ಯೇಸುವಿನ ತ್ಯಾಗದಲ್ಲಿ ತಮ್ಮ ನಂಬಿಕೆಯನ್ನು ಇರಿಸುವ ಮೂಲಕ ಅವರು ಪ್ರವಾಹದ ನೀರಿನಂತೆ ಸ್ವರ್ಗವನ್ನು ತುಂಬಿದ್ದಾರೆ. ಹೌದು, ಕರ್ತನು ಇಂದಿಗೂ ಸ್ವರ್ಗ ಮತ್ತು ಭೂಮಿಯನ್ನು ಸಂಪರ್ಕಿಸುವ ಏಣಿಯಾಗಿ ನಿಂತಿದ್ದಾನೆ. ಯೆಹೋವನು ಇಂತೆನ್ನುತ್ತಾನೆ, ನಾನು ಸಮೀಪದಲ್ಲಿ ಮಾತ್ರ ಇರುವ ದೇವರೋ, ದೂರದಲ್ಲಿಯೂ ಇರುವವನಲ್ಲವೋ. ಯೆರೆಮೀಯ 23:23. ಕರ್ತನು ಹೇಳುತ್ತಾನೆ, ಆಕಾಶವು ನನ್ನ ಸಿಂಹಾಸನ ಮತ್ತು ಭೂಮಿಯು ನನ್ನ ಪಾದಪೀಠ. ಯೆಶಾಯ 66:1. ಆಕಾಶ ಮತ್ತು ಭೂಮಿಯನ್ನು ಸೃಷ್ಟಿಸಿದ ದೇವರು ತನ್ನ ಮಹಾನ್ ಪ್ರೀತಿ ಮತ್ತು ಕರುಣೆಯನ್ನು ನಮ್ಮ ಕಡೆಗೆ ವಿಸ್ತರಿಸುತ್ತಿದ್ದಾನೆ ಎಂದು ತಿಳಿಯುವುದು ಎಷ್ಟು ಅದ್ಭುತವಾಗಿದೆ. ಇನ್ನೊಮ್ಮೆ ಆ ಏಣಿಯತ್ತ ನೋಡಿ. ಏಣಿಯು 2 ತುದಿಗಳನ್ನು ಹೊಂದಿದೆ. ಭೂಮಿಯ ಮೇಲೆ ಇರಿಸಲಾಗಿರುವ ಕೆಳಭಾಗವು ಅವನು ಮನುಷ್ಯಕುಮಾರನೆಂದು ತೋರಿಸುತ್ತದೆ. ಸ್ವರ್ಗದಲ್ಲಿ ಇರಿಸಲಾಗಿರುವ ಇನ್ನೊಂದು ತುದಿಯು ಅವನು ದೇವರ ಮಗನೆಂದು ತೋರಿಸುತ್ತದೆ. ದೇವರ ಮಕ್ಕಳೇ, ಇಂದಿಗೂ ಆತನು ನಮ್ಮ ಮುಂದೆ ಮನುಷ್ಯಕುಮಾರನಾಗಿ ಮತ್ತು ದೇವರ ಮಗನಾಗಿ ನಿಂತಿದ್ದಾನೆ. ಅವನು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ದೂರವಿಲ್ಲ. ಅಪೊಸ್ತಲರ ಕೃತ್ಯಗಳು 17:27. ನೆನಪಿಡಿ, ಯೆಹೋವನಿಗೆ ಮೊರೆಯಿಡುವವರು ಯಥಾರ್ಥವಾಗಿ ಮೊರೆಯಿಡುವುದಾದರೆ ಆತನು ಹತ್ತಿರವಾಗಿಯೇ ಇದ್ದಾನೆ.
ಕೀರ್ತನೆಗಳು 145:18. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.